ಅದಂದರೆ ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡಿಕೊಂಡು ಬೆಳೆದಿರ್ತೀವಿ. ನಾನು ಆವಾಗಲೇ ಹೇಳಿದ್ನಲ್ಲ, ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಮನೆ ಎಲ್ಲರೂ ರೆಡಿ ಆಗೋದಾಗಲಿ, ಅಪ್ಪ ಬ್ಯಾಂಕಿಂದ ಬಂದ್ರ, ಅಮ್ಮ ಎಲ್ಲ ಇಂಥರ ಹಾಲಿಗೆಲ್ಲ ಕೂತ್ಕೊಂಡು ಎಲ್ಲರೂ ರೆಡಿಯಾಗಿ ಹೋದ್ವಾ, ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ, ಆ ನೆನಪು ತುಂಬ ಸ್ಟ್ರಾಂಗ್ ಇದೆ. ಅದೊಂಥರ ಹಬ್ಬ ಆಚರಿಸೋ ಹಾಗೆ. ನೋಡುವಾಗಲಿ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡುವಾಗಲಿ ಅಥವಾ ಯಾವುದೋ ಮ್ಯಾಗ್ಝಿನ್ ನೋಡೋದಾಗಲಿ, ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ, ಯಾವ ರೀತಿ ಬಟ್ಟೆ ಹಾಕಿದ್ದಾರೆ, ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ, ಮೇಕಪ್ ಅಂದರೆ ಏನು, ಇಷ್ಟೆಲ್ಲ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವರಿದ್ದ. ಅಂದರೆ ನಾನು ಚಿಕ್ಕವರಿದ್ದಾಗ ಹಂಗೆ ಯೋಚನೆ ಮಾಡಿದ್ದೆ. ಇವತ್ತು ನೋಡಿದಾಗ ನನ್ನ ತಂಗಿಗೆ ಅದೇ ಅಂತಿದ್ದೆ, ಏನಿದು ನಾನಾ ಹಿಂಗೆ ಬರ್ತಿದ್ದೀನ, ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಅವಳು ನನಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲ್ಯಾಂಕ್ ಅಂತಾರಲ್ಲ ಹಾಗೆ. ಬಿಕಾಸ್ 2 ವರ್ಷದಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮಗೆ ಪರಂಬ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗ್ಬಿಟ್ಟಿದೆ ಸರ್. ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ, ನಾನು ಹೋಗಿದ್ದೀನಂತೆ, ಆ್ಯಕ್ಟ್ ಮಾಡಿದ್ದೀನಂತೆ, ಮಾಡ್ತಿದ್ದೀನಂತೆ, ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ. ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದರೆ ಬಹುಶಃ ಅದು ನನ್ನ ತಂದೆ ತಾಯಿ ನನ್ನ ತಂಗಿದಂತ ಕಾಣಿಸುತ್ತೆ. ಇವತ್ತು ಟ್ರೈಲರ್ ನೋಡುವಾಗ ನನ್ನ ತಂಗಿನ ಆಗಾಗ ನೋಡ್ತಿದ್ದೆ, ಏನು ಮಾಡ್ತಿದ್ದಾಳೆ, ನಗ್ತಿದ್ದಾಳ, ಅಳ್ತಿದ್ದಾಳ ಅಂತ. ಅಷ್ಟೇ ಬಿಟ್ಟರೆ ಎಲ್ಲ ಏನಂತ ಹೇಳ್ತಾರೆ, ಕಲಾವಿದರಿಗೆ ಪ್ರೇಕ್ಷಕರೇ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ರಿಯಾಕ್ಟ್ ಮಾಡಿ ಹೇಳಬೇಕು ಸರ್. ನೀವು ಹೇಳಿದಾಗ ನೀವು ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನು ಪ್ರೋತ್ಸಾಹ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನಿಸುತ್ತೆ. ಸದ್ಯಕ್ಕೆ ಇಟ್ ಈಸ್ ಆಲ್ ಬ್ಲ್ಯಾಂಕ್ ಅಷ್ಟೇ. ಗೊತ್ತಾಗೋದಿಲ್ಲ ನನಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಮೊದಲನೇ ಸಾಂಗ್ ಇದು. ಈ ಥರ ಸಾಂಗ್, ಈ ಥರ ಪರ್ಫಾರ್ಮೆನ್ಸ್ ಮತ್ತು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಶ್ರೀವತ್ಸನ್ ಅವ್ರಿಗೆ. ಅವರ ಸಿನಿಮಾಟೋಗ್ರಫಿ ಇಟ್ ಈಸ್ ರಿಟನ್ ಆಲ್ ಓವರ್ ದಿಸ್ ಸಾಂಗ್. ಎಷ್ಟು ಚೆನ್ನಾಗಿ ಕಲರ್ ಗ್ರೇಡಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು. ಮತ್ತು ನವ್ಯ ಹಿಯರ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನವ್ಯ, ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್. ಈ ಒಂದು ಸಾಂಗೇ ಅಂತ ಅಲ್ಲ, ಪ್ರತಿ ಸಾಂಗ್ ಎಲ್ಲ ಕ್ಯಾರೆಕ್ಟರ್ಸ್ದು ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನವ್ಯ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಬ್ಯೂಟಿಫುಲ್ ಜಾಬ್. ಈ ಸಾಂಗ್ ಏನು ಹಿಟ್ಟಾಗಿದೆ ಅದ್ರ ಮುಂದೆ ನಾನು ಕಾಣ್ತಾ ಇದ್ದೀನಿ, ಬಟ್ 150-200 ಕ್ರೂ ಮೆಂಬರ್ಸ್ ಎಫರ್ಟ್ ಅದು. ಸೊ ಅವರೆಲ್ರಿಗೂ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ. ಅವರೆಲ್ಲರೂ ವರ್ಕು ರೆಕಗ್ನೈಸ್ ಆಗ್ತಿದೆ ಅಂತ ಖುಷಿ ಆಗ್ತಿದೆ. ಚಿತ್ತೂರು ಮನೆ ಸಿನಿಮಾ ಇಲ್ಲೇ ಆಲ್ಮೋಸ್ಟ್ ರಿಪೀಟ್ ಆಗ್ತದೆ. ಒಂಥರ ಲಕ್ಕಿ ಪ್ಲೇಸ್ ಅನ್ಸುತ್ತೆ. ಇದು ಹಿಟ್ಟಾಗಿದೆ. ಶಂಕರ್ನಾಗ್ ಸರ್ ಹೆಸರು ಇದೆಯಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಐ ಥಿಂಕ್ ನಮ್ಮ ನಿರ್ದೇಶಕರು ಏನು ಹೇಳ್ಬೇಕಂತಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.